ಇನ್ನು ಕಲಬುರಗಿ ಬಸ್ ನಿಲ್ದಾಣದಲ್ಲೂ ಕೂಡ ಖಾಸಗಿ ವಾಹನಗಳ ದರ್ಬಾರ್ ಕಂಡು ಬರ್ತಾ ಇದೆ. ಸಾರಿಗೆ ಬಸ್ ದರಕ್ಕಿಂತಲೂ ಹೆಚ್ಚುವರಿ ಹಣವನ್ನ ಸುಲಿಗೆ ಮಾಡ್ತಾ ಇವೆ ಈ ಖಾಸಗಿ ವೆಹಿಕಲ್ಸ್ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ಭಜರಂಗಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಬೀದರ್ ವಿಜಯಪುರ ಶಾಪುರ್ ಜೇವರ್ಗಿ ಹುಮ್ನಾಬಾದ್ ಪ್ರಯಾಣಿಕರೇ ಬನ್ನಿ ಅನ್ನುವಂಥ ಚಿತ್ರಣ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರುವಂಥದ್ದು ಇವತ್ತು. ಯಾಕಂದರೆ ಸಾರಿಗೆ ನೌಕರ ಮುಷ್ಕರ ಹಿನ್ನೆಲೆಯಲ್ಲಿ ಈ ಕಲಬುರಗಿಯ ಸಾರಿಗೆ ಬಸ್ ನಿಲ್ದಾಣ ಇವತ್ತು ಬೆಳಗ್ಗೆಯಿಂದ ಇದು ಖಾಸಗಿ ವಾಹನಗಳ ನಿಲ್ದಾಣ ಆಗಿ ಮಾರ್ಪಟ್ಟಿರುವಂಥದ್ದು. ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಒಂದೇ ಒಂದು ಸಾರಿಗೆ ಬಸ್ಸುಗಳು ಇಲ್ಲಿ ಸಂಚಾರ ಮಾಡ್ತಾ ಇಲ್ಲ. ಯಾಕಂದರೆ ಸಾರಿಗೆ ನೌಕರರ ಮುಷ್ಕರ, ಯಾಕಂದರೆ ಅವರ ವಿವಿಧ ಬೇಡಿಕೆಗಳ ಈಡೇರಿಗೆ ಆಗ್ರಹಿಸಿ ಏನು ಮುಷ್ಕರ ಹಮ್ಮಿಕೊಂಡಿದ್ದ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಸರ್ಕಾರಿ ಅಂದರೆ ಸಾರಿಗೆ ಬಸ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಭಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು. ಒಂದು ಬಸ್ ನಿಲ್ದಾಣದ ಒಳಭಾಗದಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅಂದರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಪ್ರಯಾಣಿಕರು ಸಾರಿಗೆ ಬಸ್ಗೆ ಹೋಗಬೇಕು ಅಂತ ಬಂದಿದ್ದರು. ಆದರೆ ಮುಷ್ಕರ ಹಿನ್ನೆಲೆಯಲ್ಲಿ ಬಸ್ಗಳು ಸ್ಥಗಿತ ಆಗಿರೋದ್ರಿಂದಾಗಿ ಆಲ್ಟರ್ನೇಟ್ ಆಗಿ KKRTC ಅಧಿಕಾರಿಗಳು ಆಲ್ಟರ್ನೇಟ್ ಆಗಿ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಿದ ಖಾಸಗಿ ವಾಹನಗಳ ವ್ಯವಸ್ಥೆಗಳು ಕೂಡ ಮಾಡಿರುವಂಥದ್ದು. ಹೀಗಾಗಿ ಖಾಸಗಿ ವಾಹನಗಳ ಏನು ಬೀಡು ಈ ಒಂದು ಸಾರಿಗೆ ಕೇಂದ್ರ ಬಸ್ ನಿಲ್ದಾಣದಲ್ಲಾಗಿರುವಂಥದ್ದು. ಹೀಗಾಗಿ ಬಹುತೇಕ ಒಂದು ಕಡೆಗೆ ಖಾಸಗಿ ಬಸ್ಗಳಿದೆ, ಮತ್ತೊಂದು ಕಡೆಗೆ ಟೆಂಪೋ ಟ್ರಾವೆಲ್ಸ್ಗಳು ಕೂಡ ಪ್ರಯಾಣಿಕರನ್ನು ಹೊತ್ತುಕೊಂಡು ಹೋಗ್ತಾ ಇರುವಂಥದ್ದು. ಅಂತಂದರೆ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಖಾಸಗಿ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಅದು ಕೂಡ ರೇಟ್ ಚಾರ್ಟ್ ಕೂಡ ಯಥಾವತ್ತಾಗಿ ಸಾರಿಗೆ ಬಸ್ನ ರೇಟ್ ಚಾರ್ಟ್ ಏನಿದೆ ಅದಕ್ಕಿಂತ ಒಂದು 10 ರಿಂದ 15 ರೂಪಾಯಿ ಮಾತ್ರ ಇಲ್ಲಿಗೆ ಹೆಚ್ಚಿಗೆ ಪಡೆದುಕೊಂಡು ಪ್ರಯಾಣಿಕರನ್ನು ಕರೆದುಕೊಂಡು ಹೋಗ್ತಾ ಇರುವಂಥ ನಿಮಗೆ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀವಿ. ಒಂದು ಕಡೆಗೆ ಖಾಸಗಿ ಬಸ್ಗಳಿದ್ರೆ, ಮತ್ತೊಂದು ಕಡೆಗೆ ಟೆಂಪೋ ಟ್ರಾವೆಲ್ಸ್ ಕೂಡ ಇಲ್ಲಿ ಇರುವಂಥದ್ದು ಗಮನಿಸ್ತಾ ಇರುವಂಥದ್ದು. ಇದೇ ರೀತಿ ಕಂಪ್ಲೀಟಾಗಿ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣ, ಮುಖ್ಯವಾಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಕರ್ನಾಟಕದ ಬೇರೆ ಭಾಗಗಳಿಗೆ ಅಲ್ಲದೇ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಕೂಡ ಸಂಪರ್ಕ ಕಲ್ಪಿಸುವಂಥ ಕೇಂದ್ರ ಬಸ್ ನಿಲ್ದಾಣ. ಆದರೆ ಸದ್ಯಕ್ಕೆ ಮಾತ್ರ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣ ಸಾರಿಗೆ ನೌಕರ ಮುಷ್ಕರ ಹಿನ್ನೆಲೆಯಲ್ಲಿ ಖಾಸಗಿ ವಾಹನಗಳ ನಿಲ್ದಾಣ ಆಗಿ ಮಾರ್ಪಟ್ಟಿರುವಂಥದ್ದು. ಇಷ್ಟು ಒಂದು ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಿದ್ದ ನಂತರದಲ್ಲೂ ಕೂಡ ಒಂದಿಷ್ಟು ಪ್ರಯಾಣಿಕರಿಗೆ ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಯಾಕಂದರೆ ಅವರು ಹೋಗಬೇಕಂದ್ರೆ ಹಳ್ಳಿಗಳಿಗೆ ಹೋಗಬೇಕಾದ್ರೂ ಕೂಡ ಅವರಿಗೆ ಸರಿಯಾಗಿ ಅವರಿಗೆ ರೀಚ್ ಆಗೋದಕ್ಕೆ ಕಷ್ಟ ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿ ಬರ್ತದೆ. ಒಂದಿಷ್ಟು ಇಲ್ಲಿ ಖಾಸಗಿ ವಾಹನದ ಮಾಲೀಕರಿದ್ದಾರೆ, ಚಾಲಕರಿದ್ದಾರೆ, ಅವರೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈಗ ಪ್ರೈವೇಟ್ ಬಸ್ ತಂದಿರಿ, ಹೆಂಗೆ ಪ್ಯಾಸೆಂಜರ್ ಅದು ಹೊಂಟ್ರೆ? ಹೊಂಟ್ರಲ್ರಿ ಪ್ಯಾಸೆಂಜರ್ ತಕಲೀಫ್ ಆಲತ್ತರಿ ಪ್ಯಾಸೆಂಜರ್ಗಳು. ಆಯ್ತು ರೀ, ಏನಿಲ್ಲ. ನೀವು ಎಲ್ಲಿಗೆ ಓಡಿಸ್ಲಿಕ್ತೀರಿ ಗಾಡಿ? ಬಿಜಾಪುರ ರೀ, ಶಾಪುರ್, ಶಿರ್ಪುರ್, ಬಿಜಾಪುರ. ಎಷ್ಟು ಹೋಲಿಕತ್ತೀರಿ ಚಾರ್ಜ್? ಅದೇ ಗೌರ್ಮೆಂಟ್ ಚಾರ್ಜ್ ರೀ. ಎಷ್ಟು? 240 ರೂಪಾಯಿ ಬಿಜಾಪುರ, ಮತ್ತು 100 ರೂಪಾಯಿ ಶಾಪುರ್ ಶಿರ್ಪುರ್, 50 ರೂಪಾಯಿ ಜೇವರ್ಗಿ. ಆಯ್ತು ರೀ, ಹೆಚ್ಚಿಗೆ ಏನಿಲ್ಲ? ಇಲ್ಲ ಏನು ರೀ, ಸೇಮ್ ರೇಟ್. ಈಗ ಹೆಂಗೆ ಅನ್ನಿಸ್ತದೆ? ಯಾಕಂದ್ರೆ ಯಾವಾಗ ನೀವು ಬಸ್ ನಿಲ್ದಾಣ ಒಳಗೆ ಬರ್ಲಾಕ್ ಬಿಡ್ತಿದ್ದಿಲ್ಲ ನಿಮಗೆ. ಇಲ್ಲಿ ಇವತ್ತು ಒಳಗೆ ಬಂದು ಪ್ಯಾಸೆಂಜರ್ ಕರ್ಕೊಂಡು ಆಡ್ತೀರಿ. ಏನು ಮಾಡ್ಬೇಕ್ರಿ? ಪರ್ಮಿಷನ್ ಕೊಟ್ರಿ, ಅವಸರಕ್ಕೆ ಬೀಳತ್ತೀರಿ. ಗಾಡಿ ಕೊಡವಲ್ರಿ, ನಮ್ಮ ಇಷ್ಟ ಅವಸರಕ್ಕೆ ಬೀಳತ್ತೀರಿ, ಮತ್ತೇನಿಲ್ಲ. ಹೆಂಗದ ಬಿಸ್ನೆಸ್? ಹೆಂಗದ ಬಿಸ್ನೆಸ್? ಏನ್ರಿ ನೋಡ್ಬೇಕ್ರಿ. ಅಲ್ಲ, ಈಗ ಹೊರಗೆಲ್ಲ ನೀವು ಓಡಾಡಿಸ್ತಿರಲ್ಲ, ನೀವು ಯಾವಾಗ ನೀವು ಒಳಗೆ ಬರ್ತಿಲ್ಲ, ಏನಿಲ್ಲ. ಪ್ಯಾಸೆಂಜರ್ಗಳಿಗೆ ಅಲ್ಲಿ ಹೊರಗಡೆ ನಿಂತು ರೋಡ್ ಮೇಲೆ ನಿಂತು ಕರಿತಿದ್ರಿ. ಇವತ್ತು ಆಲ್ರೆಡಿ ಪ್ಯಾಸೆಂಜರೇ ಇಲ್ಲಾರ, ಬಂದ ತಕ್ಷಣ ತುಂಬ್ಲಿಕ್ಕತ್ತಾರ. ಏನು ಮಾಡ್ಬೇಕ್ರಿ? ಮತ್ತು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟರೆ ಅವಸರಾಗ ಹಚ್ಚಿನ. ಓಕೆ, ಇದು ಅಂದರೆ ಖಾಸಗಿ ಬಸ್ ವಾಹನದ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂದರೆ ಹೊರಗಡೆ ನಿಂತ್ಕೊಂಡು ನಾವು ಪ್ರಯಾಣಿಕರಿಗೆ ಕಾಯ್ದು ಕುಳಿತೋಗ್ತಾ ಇದ್ದೀವಿ. ಆದರೆ ಈಗ ಬಸ್ ನಿಲ್ದಾಣದ ಒಳಗಡೆ ಬಂದಿರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಅವರು ಬಸ್ಗಳನ್ನು ಹತ್ತಿ ತಮ್ಮ ಬಸ್ ಮುಖಾಂತರವಾಗಿ ಹೋಗ್ತಾ ಇದ್ದಾರೆ. ಇದರಿಂದಾಗಿ ನಮಗೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಖಾಸಗಿ ವಾಹನದ ಮಾಲೀಕರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಖಾಸಗಿ ಬಸ್ಗಳ ವ್ಯವಸ್ಥೆ KKRTC ಅಧಿಕಾರಿಗಳು ಮಾಡಿದ್ದ ಬದಲಾಗಿಯೂ ಕೂಡ ಪ್ರಯಾಣಿಕರಿಗೆ ಮುಷ್ಕರದ ಬಿಸಿ ತಟ್ಟಿದೆ. ಕ್ಯಾಮರಾ ಪರ್ಸನ್ ಶಾಣ ಜೊತೆ ಭಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.